ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಬಿಹಾರದ ಎಲೆಕ್ಷನ್ ನ ರಿಸಲ್ಟ್. ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವರ ಪ್ಲಸ್ ಅಂಡ್ ಮೈನಸ್ ಗಳು. ಸಹಜವಾಗಿ ಚುನಾವಣೆ ರಾಜಕೀಯ ಅಂತ ಬಂದಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಕೈ ಹಿಡಿಬಹುದು, ಅನೇಕ ವಿಚಾರಗಳು ಮೈನಸ್ ಆಗ್ಬಹುದು. ಇನ್ನ ತೇಜಸ್ವಿ ಯಾದವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪ್ಲಸ್ ಅಂಡ್ ಮೈನಸ್ ಗಳು ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ನೋಡಿ, ತೇಜಸ್ವಿ ಯಾದವ್ ಅವರು ಯುವಕ ಯುವತಿಯರಲ್ಲಿ ಒಂದ್ ರೀತಿ ಹೊಸ ಆಶಾ ಕಿರಣದ ಮನೋಭಾವನೆಯನ್ನ ಹುಟ್ಟಿಸಿದ್ದಾರೆ. ಹಾಗಾಗಿ ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಲಾಲು ಪ್ರಸಾದ್ ಯಾದವ್ ಮಗ ಅನ್ನುವಂತಹ ವರ್ಚಸ್ಸಿನ ಲಾಭ ಪಡೆಯುವಂತದ್ದು ಕೂಡ ಇವರಿಗೆ ಇಲ್ಲಿ ಪ್ಲಸ್ ಆಗ್ಬೋದು. ಇದೆಲ್ಲವೂ ತೇಜಸ್ವಿ ಯಾದವ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಲಾಲು ಅವರ ಮಗ ಅನ್ನೋದೇ ಅತಿ ದೊಡ್ಡ ಹಿನ್ನಡೆಯೂ ಕೂಡ ಆಗಬಹುದು. ನೋಡಿ, ಒಂದ್ ರೀತಿಯಲ್ಲಿ ಅದು ಪ್ಲಸ್ ಕೂಡ ಆದ್ರೆ ಅದು ಮೈನಸ್ ಕೂಡ ಹೌದು. ಯಾದವ ಮುಸ್ಲಿಮರಲ್ಲಿರುವಂತಹ ಜನಪ್ರಿಯತೆ ಇತರೆ ಸಮುದಾಯದಲ್ಲಿ ಇಲ್ಲ, ಇದು ನೆಗೆಟಿವಿಟಿ. ತೇಜಸ್ವಿ ವಿರುದ್ಧ ಯಾದವೇತರ ಸಮುದಾಯ ಒಂದಾದ್ರೆ ಒಂದ್ ಸ್ವಲ್ಪ ಕಷ್ಟ ಆಗಬಹುದಾದಂತ ಸಾಧ್ಯತೆ ಇದೆ. 20 ವರ್ಷಗಳ ಹಿಂದಿನ ಈ ಗೂಂಡಾರಾಜ್ ನೆನಪು ಕಹಿ ನೆನಪಾಗಿ ಅವ್ರಿಗೆ ಕಾಡ್ತಾನೆ ಇದೆ. ಮನೆ ಮನೆಗೂ ಸರ್ಕಾರಿ ಉದ್ಯೋಗ ಎಂಬ ಘೋಷಣೆಯನ್ನ ಜನ ನಂಬೋದಿಲ್ಲ, ಇದು ಮೈನಸ್ಸು. ಹೇಗ್ ತಾನೇ ಅದನ್ನ ನಂಬೋದಕ್ ಸಾಧ್ಯ? ಪ್ರತಿ ಮನೆಗೂ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ ಘೋಷಣೆ ಮಾಡಿರೋದು ನಿಜಕ್ಕೂ ಕೂಡ ಒಂದ್ ರೀತಿ ಅದು ಟ್ರೋಲ್ ಎಲ್ಲ ಆಗಿತ್ತು ನಿಜಕ್ಕೂ. ಹಾಗಾಗಿ ಅದು ಅವರಿಗೆ ಮೈನಸ್ ಪಾಯಿಂಟ್ ಆಗ್ಬೋದು. ಒಂದು, ಯುವಕ ಯುವತಿಯರಲ್ಲಿ ಯುವ ಜನತೆಗೆ ಹೊಸ ಆಶಾ ಕಿರಣದ ಮನೋಭಾವನೆ ಹುಟ್ಟಿಸಿರೋದು ಪ್ಲಸ್ ಆಗ್ಬೋದು. ಲಾಲು ಪ್ರಸಾದ್ ಯಾದವ್ ಅವ್ರ ಮಗ ಅನ್ನುವಂಥದ್ದು ಕೂಡ ಅವರ ವರ್ಚಸ್ಸಿನ ಲಾಭ ಸಿಗ್ಬೋದು. ಅಟ್ ದ ಸೇಮ್ ಟೈಮ್ ಅದೇ ಅತಿ ದೊಡ್ಡ ಹಿನ್ನಡೆ ಕೂಡ ಆಗಬಹುದು. ಆಮೇಲೆ ಈ ಯಾದವ ಮುಸ್ಲಿಮರಲ್ಲಿರುವಂತಹ ಜನಪ್ರಿಯತೆ ಏನಿದೆ ಅದು ಇತರೆ ಸಮುದಾಯಗಳಲ್ಲಿ ಇಲ್ಲ ಅನ್ನುವಂಥದ್ದು ಅವ್ರಿಗೆ ನೆಗೆಟಿವಿಟಿ. ಇದು ತೇಜಸ್ವಿ ವಿರುದ್ಧ ಯಾದವೇತರ ಸಮುದಾಯ ಒಂದಾದ್ರೆ ಕಷ್ಟ ಆಗುತ್ತೆ. ತನಕ ಕೂಡ ಇಂಡಿ ಕೂಟದವರು, ಇನ್ಫ್ಯಾಕ್ಟ್ ಕಾಂಗ್ರೆಸ್ನವರು ತೇಜಸ್ವಿ ಯಾದವ್ ಅವರೇ ಸಿಎಂ ಅಭ್ಯರ್ಥಿ ಅಂತ ಒಪ್ಕೊಳ್ಳುವಂತ ಮನಸ್ಸೇ ಮಾಡ್ಲಿಲ್ಲ ಅಂತ ಈ ಕಿತ್ತಾಟಗಳಿತ್ತಲ್ಲ, ಮೋಸ್ಟ್ಲಿ ಇಂಡಿ ಕೂಟಕ್ಕೆ ಅದು ಮೈನಸ್ ಕೂಡ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದೆ. ಬಟ್ ಅದನ್ನ ಕೂಡ ಕನ್ಸಿಡರ್ ಮಾಡ್ತಾರ ಮತದಾರರು ಗೊತ್ತಿಲ್ಲ. ತೇಜಸ್ವಿ ಯಾದವ್ ಅವ್ರನ್ನ ಸ್ವತಃ ಮುಂದಿನ ಸಿಎಂ ಅಂತ ರಾಹುಲ್ ಗಾಂಧಿ ಅವರು ಒಪ್ಕೊಳ್ಳಿಲ್ಲ ಅಂತ. ಹಂಗಾಗಿ ಇಂಡಿ ಕೂಟದಲ್ಲಿ ಸಹಮತ ಇಲ್ಲ, ಇವರೇ ಮುಂದಿನ ಸಿಎಂ ಆಗ್ತಾರೆ. ಇಫ್ ಸಪೋಸ್ ಇಂಡಿ ಕೂಟಕ್ಕೆ ಅತಿ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲುವ ಅವಕಾಶ ಸಿಕ್ಕರು, ಮೆಜಾರಿಟಿ ಸಿಕ್ಕರು ಕೂಡ, ಅಧಿಕಾರದಲ್ಲಿ ಕೂರುವಂತಹ ಅವಕಾಶ ಸಿಕ್ಕರು ಕೂಡ ಯಾರ ಅಭ್ಯರ್ಥಿ ಸಿಎಂ ಅದನ್ನ ಘೋಷಣೆ ಮಾಡ್ಕೊಂಡೆ ನೀವು ಚುನಾವಣೆಯನ್ನ ಫೇಸ್ ಮಾಡಬೇಕು. ಬಟ್ ಆ ವಿಚಾರಗಳು ಕೊನೆಯ ಹಂತ ತನಕ ಕೂಡ ಬಗೆಹರಿಲಿಲ್ಲ ಇಂಡಿ ಕೂಟದಲ್ಲಿ ಅಂತ. ಇನ್ನು ಪ್ರಶಾಂತ್ ಕಿಶೋರ್ ಬಗ್ಗೆ ಪ್ರಶಾಂತ್ ಕಿಶೋರ್ ಬಗ್ಗೆ ಕೂಡ ಗಮನಿಸ್ತಾ ಇದೀವಿ. ಅವರ ಪ್ಲಸ್ ಅಂಡ್ ಮೈನಸ್ ಗಳು ಏನು ಅಂತ. ಜನಸ್ವರಾಜ್ ಪಕ್ಷ ಅಧಿಕಾರ ಹಿಡಿಯುತ್ತೆ ಅನ್ನುವಂತ ನಂಬಿಕೆ ಇಲ್ಲ. ಹೊಸ ಪ್ರಯೋಗವಾಗಿ ಜೆಎಸ್ಪಿಯನ್ನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಜನಸ್ವರಾಜ್ ಪಕ್ಷ ಯಾರನ್ನ ಸೋಲಿಸಲಿದೆ ಎನ್ನುವಂತ ವಿಚಾರ ಏನಿದೆಯಲ್ಲ ಅದು ಎಲ್ಲರ ಕಣ್ಣು ನೆಟ್ಟಿರೋದು ಅದರಲ್ಲೇ, ಯಾರನ್ನ ಸೋಲಿಸುತ್ತೆ ಅಂತ ಹೇಳಿ. ಈ ಜಾತಿ ರಾಜಕೀಯವನ್ನ ಸೈಡಿಗಿಟ್ಟು ಟಿಕೆಟ್ ಹಂಚಿಕೆ ಯಶಸ್ವಿ ಆಗೋದು ಕೂಡ ಅಲ್ಲಿ ಕಷ್ಟ ಆಗಿತ್ತು. ಜೆಡಿಯು ಆರ್ಜೆಡಿ ಎರಡೂ ಪಕ್ಷಗಳ ಒಳಗುಟ್ಟು ಚುನಾವಣಾ ತಂತ್ರಗಾರರು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಪ್ರಶಾಂತ್ ಕಿಶೋರ್ ಅವರು ಈ ಬಾರಿ ಅವ್ರ ಬಗ್ಗೆ ಏನಾಗ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಕುತೂಹಲ ಸಹಜವಾಗಿ ಒಂದ್ ಕಡೆ ಇದೆ. ಆಮೇಲೆ ಈತ ನಿತೀಶ್ ಕುಮಾರ್, ಅದಾದ್ಮೇಲೆ ತೇಜಸ್ವಿ ಯಾದವ್, ಈಗ ಪ್ರಶಾಂತ್ ಕಿಶೋರ್ ಅವರ ಪ್ಲಸ್ ಅಂಡ್ ಮೈನಸ್ ಗಳನ್ನ ನೋಡ್ತಾ ಇದ್ರೆ ಸಹಜವಾಗಿ ಒಂದಷ್ಟು ಕುತೂಹಲಗಳು, ಪ್ರಶ್ನೆಗಳು ನಮಗ್ ಕಾಡುತ್ತೆ. ಯಾವ್ದಾವ್ದು ಅವ್ರ ಕೈ ಹಿಡಿಬಹುದು, ಯಾವ್ದಾವ್ದು ಅವರಿಗೆ ಮೈನಸ್ ಆಗ್ಬಹುದು. ಆಮೇಲೆ ಸಮೀಕ್ಷೆಗಳು ಹೇಳ್ತಾ ಇರುವಂತ ರೀತಿಯಲ್ಲಿ ಚುನಾವಣಾ ಫಲಿತಾಂಶ ಇವತ್ತು ನಿರೀಕ್ಷೆ ಮಾಡ್ಬೋದಾ, ಅಥವಾ ಆ ಸಮೀಕ್ಷೆಯನ್ನ ಹೊರತುಪಡಿಸಿ ಇವತ್ತು ಬರುವಂತಹ ಎಲೆಕ್ಷನ್ ನ ರಿಸಲ್ಟ್ ಅದಕ್ಕೆ ಆಪೋಸಿಟ್ ಆಗಿರುತ್ತಾ? ಈ ತರದಾದಂತಹ ಎಲ್ಲಾ ಕುತೂಹಲಗಳು ಸದ್ಯ ಕಾಡ್ತಾ ಇದೆ. ಆ ಎಲ್ಲಾ ಕುತೂಹಲಗಳು, ಪ್ರಶ್ನೆಗಳು, ಅದಕ್ಕೆಲ್ಲ ಸಂಬಂಧಪಟ್ಟಂತ ಉತ್ತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಗುತ್ತೆ. ಪ್ರಶಾಂತ್ ಕಿಶೋರ್ ಅವರ ಈ ಫೈಟ್ ಇದೆಯಲ್ಲ, ಅಷ್ಟು ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದಾರಲ್ಲ, ಆಲ್ಮೋಸ್ಟ್ ಒಂದ್ ಸ್ವಲ್ಪ ಓಟ್ಗಳು ಡಿವೈಡ್ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದೆ. ಕಾರಣ ಜನಸ್ವರಾಜ್ ಪಾರ್ಟಿ ಇದೆಯಲ್ಲ, ಅವರ ಬೇಸ್, ನಮ್ಮ ಶಕ್ತಿ ಇರೋದೇ ಯುವ ಸಮೂಹ ಅಂತ ಹೇಳ್ತಲೇ ಬಂದಿದ್ದಾರೆ. ಯುವ ಸಮೂಹವನ್ನ ಸೆಳೆಯುವಂತಹ ಪ್ರಯತ್ನಗಳು ಜನಸ್ವರಾಜ್ ಪಾರ್ಟಿಯಿಂದ ಆಗಿದೆ, ಇನ್ಫ್ಯಾಕ್ಟ್ ಪ್ರಶಾಂತ್ ಕಿಶೋರಿ ಅವರಿಂದ ಆಗಿದೆ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಓಟ್ ಡಿವೈಡ್ ಆಗಬಹುದು. ಎನ್ಡಿಎಯಿಂದಲೂ ಸ್ವಲ್ಪ ಓಟ್ಗಳು ಬರಬಹುದು, ಇಂಡಿ ಕೂಟದಿಂದಲೂ ಒಂದಷ್ಟು ಓಟ್ಗಳನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಗ್ರೌಂಡ್ ರಿಪೋರ್ಟ್ ಈ ರೀತಿ ಹೇಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಜೊತೆಗೆ ಡಿಜಿಟಲ್ ಎಡಿಟರ್ ದಿಲೀಪ್, ಹಾಗೇನೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಸೀನಿಯರ್ ಎಡಿಟರ್ ಆದಂತಹ ಸತೀಶ್ ಆಂಜಿನಪ್ಪ ಅವರು ನನ್ನ ಜೊತೆ ಡೆಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ಒಂದು ಪ್ರಶ್ನೆ, ಈಗಷ್ಟೇ ನಾವು ಗಮನಿಸ್ತಾ ಇದ್ವಿ ತೇಜಸ್ವಿ ಯಾದವ್, ಆಮೇಲೆ ನಿತೀಶ್ ಕುಮಾರ್, ಅದರ ಜೊತೆಗೆ ಪ್ರಶಾಂತ್ ಕಿಶೋರ್ ಪ್ಲಸ್ ಅಂಡ್ ಮೈನಸ್ ಗಳನ್ನ
ಈ ಪ್ಲಸ್ ಅಂಡ್ ಮೈನಸ್ಗಳು, ಅದರ ಜೊತೆಗೆ ಸಮೀಕ್ಷೆ ಹೇಳಿರುವಂತಹ ಭವಿಷ್ಯ, ಅದರ ಜೊತೆಗೆ ಮತದಾನ ಆಗಿರುವಂತಹ ಪರ್ಸೆಂಟೇಜ್, ಇದೆಲ್ಲ ಓವರ್ ಆಲ್ ಆಗಿ ಗಮನದಲ್ಲಿ ಇಟ್ಕೊಂಡ್ರೆ ಇವತ್ತು ರಿಸಲ್ಟ್ ಯಾವ ರೀತಿಯಾಗಿ ನಾವು ನಿರೀಕ್ಷೆ ಮಾಡಬಹುದು? ಮೊದಲಿಗೆ ನಾನು ಸತೀಶ್ ಸರ್ನ ಕೇಳ್ತೀನಿ. ಪ್ರಭು, ಖಂಡಿತವಾಗ್ಲೂ ಕೂಡ ಈಗಾಗಲೇ ಏನು ನಾವು ನೋಡ್ತಾ ಇದ್ದೀವಿ ಕಳೆದ 4-5 ದಿನಗಳಿಂದ ಎಕ್ಸಿಟ್ ಪೋಲ್ ಆಗಿರ್ಬೋದು ಅಥವಾ ಅದಕ್ಕಿಂತ ಮುಂಚಿನ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಗಳಾಗಿರ್ಬೋದು, ಎಲ್ಲವೂ ಕೂಡ ಬಹುತೇಕ ಒಂದು 12ಕ್ಕೂ ಹೆಚ್ಚು ಸಮೀಕ್ಷೆಗಳು ಈಗಾಗಲೇ ಹೊರಬಂದಿದ್ದಾವೆ. ಎಲ್ಲವೂ ಕೂಡ NDA ಪರವಾಗೇ ಇದೆ. ಅದರಲ್ಲೂ ಕೂಡ ಈ ಬಾರಿ JDU ಅತಿ ಹೆಚ್ಚಿನ ಸ್ಥಾನವನ್ನು ಗಳಿಸಬಹುದು ಅನ್ನೋ ಲೆಕ್ಕಾಚಾರವನ್ನು ಕೊಡ್ತಾ ಇದೆ. ಕಳೆದ ಬಾರಿ ಕೇವಲ 45 ಸೀಟ್ ಮಾತ್ರ ಬಂದಿತ್ತು JDUಗೆ. BJP ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು, 75 ಸೀಟನ್ನು ಪಡೆದುಕೊಂಡು. ಈ ಬಾರಿ BJP ಸಂಖ್ಯೆ ಕಡಿಮೆ ಆಗಿ JDU ಜಾಸ್ತಿ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಇದು ಒಂದು ಕಡೆ. ಯಾಕೆ ಅಂದರೆ ಈ ಬಾರಿ ಕಳೆದ 2007ರಿಂದ 2007ರ ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ ನಿತೀಶ್ ಕುಮಾರ್ ಬಿಹಾರ್ನಲ್ಲಿ ಮಹಿಳಾ ಪರವಾದ ಓಟನ್ನು ಗಳಿಸೋದಕ್ಕೆ ಸಕ್ಸಸ್ ಆಗಿದ್ದಾರೆ. ಮಹಿಳೆಯರು ನಿತೀಶ್ ಕುಮಾರ್ ಪರವಾಗಿದ್ದಾರೆ ಅನ್ನೋ ಒಂದು ಅಜೆಂಡಾ ಸೆಟ್ ಆಗಿತ್ತು. ಅದಕ್ಕೆ ತಕ್ಕಂತೆ 2007 ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಹೆಣ್ಮಕ್ಳಿಗೆ ಸೈಕಲ್ ಕೊಡುವ ಮುಖಾಂತರ ಒಂದು ರೀತಿ ಹೊಸ ರೀತಿಯ ಕ್ರಾಂತಿಗೆ ನಾಂದಿ ಹಾಡಿದ್ದು ಇದೇ ನಿತೀಶ್ ಕುಮಾರ್. ಹೀಗಾಗಿ ನಿತೀಶ್ ಕುಮಾರ್ ಆಗ್ಲಿಂದಲೂ ಕೂಡ ಮಹಿಳಾ ಪರ ಅನ್ನೋ ಒಂದು ಅಜೆಂಡಾ ಸೆಟ್ ಮಾಡಿದ್ರು. ಅಂದರೆ ಮಹಿಳೆಯರ ಪರವಾಗಿ ನಿತೀಶ್ ಕುಮಾರ್ ಇದ್ದಾರೆ ಅಂತ. ಇದಾದ ನಂತರ 2016ರಲ್ಲಿ ನಿತೀಶ್ ಕುಮಾರ್ ಬಿಹಾರ್ನಲ್ಲಿ ಮದ್ಯ ನಿಷೇಧವನ್ನು ಮಾಡ್ತಾರೆ, ಅಂದರೆ ಸಾರಾಯಿ ನಿಷೇಧವನ್ನು ಮಾಡ್ತಾರೆ. ಅದು ಬಹು ದೊಡ್ಡ ಹೆಣ್ಮಕ್ಳ ಪರ ಓಟನ್ನು ನಿತೀಶ್ ಕುಮಾರ್ ಗೈನ್ ಮಾಡೋದಕ್ಕೆ ತುಂಬ ದೊಡ್ಡ ಮಟ್ಟದ ವರದಾನ ಆಯಿತು. ಅದಾದ ನಂತರ ಇತ್ತೀಚೆಗಷ್ಟೇ ಚುನಾವಣೆ ಇನ್ನೇನು ಘೋಷಣೆ ಆಗಬೇಕು ಅನ್ನೋ ಟೈಮಲ್ಲಿ ಮಹಿಳೆಯರಿಗೆ ಸುಮಾರು 1 ಕೋಟಿಗೂ ಹೆಚ್ಚು ಮಹಿಳಾ ಅಕೌಂಟ್ಸ್ಗೆ 10,000 ರೂಪಾಯಿನ ಹಾಕಿದ್ರು. ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಗೃಹಲಕ್ಷ್ಮಿ 2,000 ರೂಪಾಯಿ ತಿಂಗಳಿಗೆ ಹಾಕ್ತಿದ್ದಾರೆ ಮಹಿಳೆಯರಿಗೆ. ಅದೇ ರೀತಿಯಾಗಿ ಒಂದೇ ಸಲ 10,000 ರೂಪಾಯಿ ಮಹಿಳಾ ಅಕೌಂಟಿಗೆ ಬಂತು ಅಂದ ತಕ್ಷಣ ಒಂದು ರೀತಿ ಕ್ರಾಂತಿ. ಅದು ತುಂಬ ವಿಶ್ಲೇಷಣೆಗಳು ಬರ್ತಾ ಇತ್ತು. ರಾಹುಲ್ ಗಾಂಧಿ ವೋಟ್ ಚೋರಿ ಬಗ್ಗೆ ಮಾತಾಡ್ತಾ ಇದ್ರು, ಮತ ಕಳುವು ಬಗ್ಗೆ. ಇದು ಮತ ಕಳುವು ಅಲ್ಲ, ಇದು ಮತ ಖರೀದಿ ಅನ್ನೋ ಒಂದು ರೀತಿಯಾಗಿ ಟೀಕೆಗಳು ವ್ಯಕ್ತವಾದವು. ಅಂದರೆ 10,000 ರೂಪಾಯಿ ನೀವು ಮಹಿಳೆಯರಿಗೆ ಖಾತೆಗೆ ಹಾಕಿ ಡೈರೆಕ್ಟಾಗಿ ಹಾಕಿ ನೀವು ಓಟ್ ಕೇಳ್ದಂಗೆ ಆಯಿತು ಅನ್ನೋ ಥರ ಟೀಕೆ ಕೂಡ ವ್ಯಕ್ತವಾಯಿತು. ಇದೆಲ್ಲ ಅದೇನೇ ಇದ್ರೂ ಕೂಡ ನಿತೀಶ್ ಕುಮಾರ್ಗೆ ಮಹಿಳಾ ಮತದಾರರದ್ದು ಬಹು ದೊಡ್ಡ ಶಕ್ತಿ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಜೊತೆಗೆ ಕಳೆದ 22 ವರ್ಷಗಳ ಒಂದು ಬಿಹಾರದ ಚುನಾವಣಾ ಫಲಿತಾಂಶ ನಾವು ಗಮನಿಸಿದ್ರೆ ಇದುವರೆಗೂ ಕೂಡ ಬಿಹಾರದಲ್ಲಿ ಯಾವುದೇ ರೀತಿಯ ಆಡಳಿತ ವಿರೋಧಿ ಅಲೆ ಕಂಡು ಬಂದಿಲ್ಲ. ಸುಮಾರು 60%ಕ್ಕೂ ಹೆಚ್ಚಿನ ಜನ ಆಯಾ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಇಡೀ ದೇಶದಲ್ಲಿ ನಾವು ಗಮನಿಸಿದ ವಿಶೇಷವಾಗಿ ನಾರ್ತ್ ಇಂಡಿಯಾದಲ್ಲಿ ಸಹಜವಾಗಿಯೇ BJP ಇರ್ತಕ್ಕಂಥ ರಾಜ್ಯಗಳಲ್ಲಿ ಆಡಳಿತ ವಿರೋಧಿ ಅಲೆ ಕಡಿಮೆ ಇದೆ ಅನ್ನೋ ಒಂದು ಲೆಕ್ಕಾಚಾರ, ಒಂದು ಮಾತು ಕೇಳಿ ಬರ್ತಾ ಇತ್ತು. ಬಿಹಾರ ಕೂಡ ಅದೇ ರೀತಿಯಾಗಿ ಆಡಳಿತ ವಿರೋಧಿ ಅಲೆನೇ ಇಲ್ಲ ಅನ್ನೋ ರೀತಿಯಾಗಿ ಪ್ರೊಜೆಕ್ಟ್ ಆಗ್ತಾ ಇದೆ. ಇದೊಂದು ಕಡೆ. ಮತ್ತೊಂದು ಕಡೆ ನಿತೀಶ್ ಕುಮಾರ್ಗೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ತೇಜಸ್ವಿ ಯಾದವ್ ಅವರ ವಿರುದ್ಧದ, ಅಂದರೆ ಈ ಲಾಲು ಪ್ರಸಾದ್ ಹೇಗೆ ತೇಜಸ್ವಿ ಯಾದವ್ಗೆ ಪಾಸಿಟಿವ್ ಅದೇ ರೀತಿ ನೆಗೆಟಿವ್ ಕೂಡ ಅವ್ರ ಅಪ್ಪನೇ ಅಂತ ಹೇಳ್ಬೋದು. ಈ ಗೂಂಡಾರಾಜು, ಜಂಗಲ್ ರಾಜು ಇದೆಲ್ಲವೂ ಕೂಡ ಅವ್ರಿಗೆ ನೆಗೆಟಿವ್ ಇತ್ತು. ಹೀಗಾಗಿ ತೇಜಸ್ವಿ ಯಾದವ್ ಕಳೆದ 2020ರಲ್ಲಿ ಮಾಡಿದಂತಹ ಮ್ಯಾಜಿಕ್ ಈ ಬಾರಿ ಕಾಣಿಸ್ಲಿಲ್ಲ ಅನ್ನೋ ಚರ್ಚೆ ಕೂಡ ಆಗ್ತಿತ್ತು. 2020ರಲ್ಲಿ ತೇಜಸ್ವಿ ಯಾದವ್ ಬಹು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡಿದ್ರು ಯುವಜನತೆಯಲ್ಲಿ. ಹಾಗಾಗಿ 73 ಸೀಟ್ ಬಂದಿತ್ತು RJDಗೆ. ಸೊ ಹಾಗಾಗಿ ಈ ಬಾರಿ ಕೂಡ ಮ್ಯಾಜಿಕ್ ಮಾಡ್ತಾರೆ ಅನ್ಕೊಂಡಿದ್ರು. ಬಟ್ ಇಡೀ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ನ ಫೋಕಸ್ ಮತ ಚೋರಿ ಬಗ್ಗೆ ಇತ್ತು. ಅಂದ್ರೆ ಮತ ಕಳ್ಳತನ ಬಗ್ಗೆ ಅವರು ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು. ಅದ್ ಬಿಟ್ರೆ ಈ ಯಂಗ್ ಜನರೇಷನ್ ವೋಟ್ಸ್, ಅಂದ್ರೆ 18ರಿಂದ 30 ವರ್ಷದ ವ್ಯಕ್ತಿಗಳೇನಿದ್ದಾರೆ, ವೋಟರ್ಸ್ ಏನಿದ್ದಾರೆ, ಅದರ ವೋಟರ್ಸ್ ಸುಮಾರು 70 ಲಕ್ಷ ವೋಟರ್ಸ್ ಇದ್ದಾರೆ ಬಿಹಾರಲ್ಲಿ ಈ ಬಾರಿ. ಅಂದ್ರೆ 30 ವರ್ಷದ ಒಳಗಿನ ವೋಟರ್ಸ್. ಆ ಮತವನ್ನ ಸೆಳೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಕೂಡ RJD ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ದೊಡ್ಡ ಮಟ್ಟದ ಒಂದು ಫೋಕಸ್ ಮಾಡ್ಲಿಲ್ವೇನೋ ಅನ್ನೋ ಒಂದು ಚರ್ಚೆ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗೆ ನಾವು ಜೆನ್ಜಿ ಅಂತ ಹೊಸ ನೇಮಿಂದ ಕರಿತಾ ಇದ್ದೀವಿ. ಆ ಎಲ್ಲ ವೋಟರ್ಸ್ನ ಫೋಕಸ್ BJP ಮತ್ತು JDUಗೆ ಶಿಫ್ಟ್ ಆಯಿತು. ಹಾಗಾಗಿ ಈ ಬಾರಿ NDA ಅಧಿಕಾರಕ್ಕೆ ಬರಬಹುದು ಅನ್ನೋದು ಎಕ್ಸಿಟ್ ಪೋಲ್ನ ಲೆಕ್ಕಾಚಾರ. ಪ್ರಭು, ಓಕೆ ಸತೀಶ್, ಹಾಗೆ ಸಂಪರ್ಕದಲ್ಲಿರಿ. ದಿಲೀಪ್ ಕೂಡ ಇದ್ದಾರೆ. ದಿಲೀಪ್, ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸತೀಶ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಮೋಸ್ಟ್ಲಿ ಗ್ಯಾರಂಟಿ ಯೋಜನೆಗಳು ಮತದಾರನ ಸೆಳೆಯುವಲ್ಲಿ ಯಶಸ್ವಿ ಆಗಬಹುದು. ಪ್ರಮುಖವಾಗಿ ನಿತೀಶ್ ಕುಮಾರ್ ಅವರು ಮಹಿಳೆಯರ ಖಾತೆಗೆ 10,000 ಹಾಕೇ ಬಿಟ್ರು, ಹಾಗಾಗಿ ಓಟ್ ಖರೀದಿ ಅನ್ನುವಂತ ಆರೋಪಗಳೆಲ್ಲ ಕೇಳೋದಕ್ಕೆ ಸಿಕ್ತು. ಬಟ್ ನಮ್ಮ ಕರ್ನಾಟಕ ರಾಜ್ಯವನ್ನ ಫಾರ್ ಎಕ್ಸಾಂಪಲ್ ಆಗಿ ಇಟ್ಕೊಂಡ್ರೆ ಇಲ್ಲೇ ನೋಡಿ 2,500 ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ ಅಂತ ಗೃಹಲಕ್ಷ್ಮಿ ಯೋಜನೆಯನ್ನ ಅನೌನ್ಸ್ ಮಾಡಿದ ಬಳಿಕ ಅದನ್ನ ನಿರ್ವಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ನಮ್ಮಲ್ಲಿ ಸಂಪನ್ಮೂಲ ಭರಿತ ರಾಜ್ಯ ಅಂತ ನಾವು ಕರೆಯಲ್ಪಡ್ತೀವಿ. ಬಟ್ ಅತಿ ಹೆಚ್ಚು ಹಿಂದುಳಿದಂತ ರಾಜ್ಯ ಬಿಹಾರ. ಅಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಅಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ಸ್ ಮಾಡೋದು ಸಾಧ್ಯ ಇದೆಯಾ?
ಅದನ್ನ ಕೊಡೋದಕ್ಕೆ ಸಾಧ್ಯ ಇದೆಯಾ? ಅದನ್ನ ಓಕೆ ಎಂದು ಮತದಾರರು NDAಗೆ ಒಲವು ತೋರಿಸುವಂತಹ ಲೆಕ್ಕಾಚಾರಗಳು ವರ್ಕೌಟ್ ಆಗಿದೆ ಅಂತಾನ ಈ ಬಾರಿ ಹೇಗೆ ಅಂತ? ಒಂದು ಶ್ರುತಿ ಏನಂದರೆ, ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅದರ ಒಂದು ಆರ್ಥಿಕ ಇಂಪ್ಯಾಕ್ಟ್ಗಳು, ಅಂದರೆ ಯಾವ ರೀತಿ ಅದು ಫೀಸಿಬಿಲಿಟಿ ಇದೆ ಆ ಯೋಜನೆ, ಅದನ್ನು ನಾವು ಜಾರಿಗೆ ತರಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಹೇಳ್ಕೊಂಡಿತ್ತು. ಜೊತೆಗೆ ಅದನ್ನು ನಾವು ಸಮರ್ಪಕವಾಗಿ ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ದಾರೆ ಅವರು ಕೂಡ ಹೇಳಿದರು. ಮತ್ತು ಆದರೆ ಈಗ ಏನಾಗ್ತಿದೆ ಅಂದರೆ, ಹಣ ಬಿಡುಗಡೆಗೆ ಕೆಲವು ತಿಂಗಳುಗಳ ಕಾಲ ತಡ ಆಗ್ತಾ ಇದೆ ಅಂತ ಮಾತುಗಳು ಬರ್ತಾ ಇದೆ. ಜೊತೆಗೆ ಜನ ಕೂಡ ಪ್ರತಿ ತಿಂಗಳು ನಮಗೆ ಬರ್ತಿಲ್ಲ, 2 ರಿಂದ 3 ತಿಂಗಳಿಗೊಂದ್ಸತಿ ಹಣ ಬರ್ತಿದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಇತ್ತೀಚೆಗೆ DK ಶಿವಕುಮಾರ್ ಅವರು ಹೇಳಿದರು, ನಮಗೆ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ, ಆದರೆ ಕೊಡ್ತೀವಿ ಅಂತ, ಅಂದರೆ 2 ತಿಂಗಳಿಗೊಂದ್ಸತಿ 3 ತಿಂಗಳಿಗೊಂದ್ಸತಿ ದುಡ್ಡು ಕೊಡ್ತಿದ್ದಾರೆ. ಇನ್ನು ಇದೇ ರೀತಿಯಾದಂಥ ಸನ್ನಿವೇಶ ಬಿಹಾರದಲ್ಲೂ ಸೃಷ್ಟಿ ಆಗ್ಬೋದಾ ಅಂತ ನೋಡೋದಾದರೆ, ಬಿಹಾರದ ಒಂದು ಆರ್ಥಿಕ ಪರಿಸ್ಥಿತಿ ಏನಿದೆ ಅದು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಗಿಂತ ತುಂಬ ಕೆಳಮಟ್ಟದಲ್ಲಿದೆ. ಆದರೆ ಏನೊಂದು GSTಯ ಶೇರ್ ಏನಿದೆ ಅದು ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ GST ಶೇರ್ ಬಿಹಾರಕ್ಕೆ ಹೋಗುತ್ತೆ. ಆ ಜೊತೆಗೆ ಬಿಹಾರದಲ್ಲಿ ಸಂಗ್ರಹ ಆಗುವಂಥ ತೆರಿಗೆ ಪ್ರಮಾಣ ಮತ್ತು ಕೇಂದ್ರದ ಪಾಲೇನಿದೆ ಅದು ಹೆಚ್ಚಾಗಿರೋ ಕಾರಣದಿಂದಾಗಿ, ಜೊತೆಯಲ್ಲೇ NDA ಸರ್ಕಾರನೇ ಕೇಂದ್ರದಲ್ಲೂ ಅಧಿಕಾರದಲ್ಲಿ ಇರೋದ್ರಿಂದಾಗಿ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸೋಕೆ BJP ಮತ್ತು JDU ಸಾರಥ್ಯದ ಏನೊಂದು ಮೈತ್ರಿಕೂಟ ಇದೆ, ಆ ಮೈತ್ರಿಕೂಟದ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಒಂದು ರೀತಿ ಪರೋಕ್ಷವಾಗಿ ತನ್ನ ಆರ್ಥಿಕ ನೆರವನ್ನು ನೀಡಿದ್ರು ಅಚ್ಚರಿ ಏನಿಲ್ಲ. ಶ್ರುತಿ. ಓಕೆ, ಥ್ಯಾಂಕ್ ಯು ದಿಲೀಪ್ ಅಂಡ್ ಥ್ಯಾಂಕ್ ಯು ಸತೀಶ್ ಇಬ್ಬರಿಗೂ ಡೀಟೇಲ್ಸ್ ಕೊಟ್ಟಿದ್ದಕ್ಕಾಗಿ.